ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಗೌರವ ಅಧ್ಯಕ್ಷರು ಬಂದುಬಿಟ್ಟು MP ಉಮಾದೇವಿ ಅಧ್ಯಕ್ಷರು ರೇಖಾ ಮಹಾಂತೇಶ್ ಶ್ರೀಮತಿಯವರು. ಈ ಸಂಸ್ಥೆ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಸವಣ್ಣನ ತತ್ವಗಳನ್ನು, ನಮ್ಮ ಟ್ಯಾಗ್ಲೈನ್ ಇರೋದೇ ಏನಪ್ಪ ಅಂದರೆ ಸಮಾನತೆ, ವೈಚಾರಿಕತೆ ಮತ್ತು ಜಾತ್ಯತೆ. ಇಲ್ಲಿ ಯಾವುದೇ ಜಾತಿ ಮತ ಭೇದಗಳಿಲ್ಲದಂಗೆ ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯ. ಈ ಬಾರಿ ಬಸವ ಪುರಸ್ಕಾರ ಆನರ್ ಮಾಡಿದ್ದಕ್ಕೆ ಒಂದು 15 ಜನಕ್ಕೆ ನಾವು ಮಾಡಿದ್ದೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ. ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು ಅಂತ ಅಂದ್ಕೊಂಡಿದ್ದೀವಿ. ಸಾರ್ವಜನಿಕರ ಅಭಿಪ್ರಾಯ ಕಾರ್ಯಕ್ರಮನ ಚಿತ್ರೀಕರಿಸಿದಂಥ ಇವ್ರಿಗೂ ಮಾಧ್ಯಮದವ್ರಿಗೂ ಗೊತ್ತಾಗತ್ತೆ. ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದ ಬಗ್ಗೆ ಉಳಿದ ವಿವರ ಅವರೇ ಕೊಡ್ತಾರೆ. ಥ್ಯಾಂಕ್ ಯು. ಮಾಡಿ ನನ್ನ ಹತ್ರ ಮಾಡಿಸಿದ್ದಾರೆ. ಈವನ್ ಐ ಥಿಂಕ್ ದೇವರು ಸ್ವತಃ ನಮಗೆ ಒಂದು ಏನು ದೇವರೇ ನನಗೆ ಮಾಡಿ ಅಂತ ಹೇಳಿ ಅನುಗ್ರಹ ಮಾಡಿ ಕೊಟ್ಟಿರೋದು ಸಂತೋಷ ಆಯಿತು ಭಾಳ. ನಮ್ಮ ಸಮುದಾಯದ ಬೇರೆ ಸಮುದಾಯವರು ನಮ್ಮನ್ನು ಗೌರವಿಸಿ ಈ ರೆಕಗ್ನಿಷನ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಈ ಬಸವಣ್ಣ ಹೇಳಿರೋರು ಇವರು ಅವರು ಹೇಳಿರೋದು ಇವತ್ತು ಅನ್ವಯ ಆಗ್ತಾ ಇದೆ. ಯಾಕೆ ಅಂದರೆ ಅವತ್ತು ಸಮಾನತೆ ಅನ್ನೋದು ಏನೇ ಹೇಳಿದ್ರು, ಇವತ್ತು ನಾವೆಲ್ಲ ಹೇಳ್ತೀವಿ ಸಮಾನತೆ ಬೇಕು ಅಂತ. ನೋಡಿ 900 ವರ್ಷದಿಂದನೇ ಅವರು ಹೇಳಿದ್ದಾರೆ. ಭಾಳ ದೊಡ್ಡ ಇವರು. ನಮಗೂ ಸಂತೋಷ ಆಯಿತು, ಚೆನ್ನಾಗಾಯಿತು ಪ್ರೋಗ್ರಾಮ್ಗಳು. ಥ್ಯಾಂಕ್ ಯು. ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂಥ 12 ರತ್ನಗಳಿಗೆ ಒಂದು ಬಸವ ಪುರಸ್ಕೃತವನ್ನು ಕೊಟ್ಟಿದ್ದಾರೆ. ಬಹಳ ಒಂದು ಅದ್ಭುತವಾದ ಸ್ಮರಣೀಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಒಂದು ಬಸವ ಪರಿಷತ್ತನ್ನು ಸ್ಥಾಪನೆ ಮಾಡಿ ಅಮೋಘ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ದಂಪತಿಗಳಿಗೆ, ಅವರ ನೇತೃತ್ವದಲ್ಲಿ ಗೌರವ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಮತ್ತು ನನ್ನನ್ನು ಸಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಆಯ್ಕೆಯಾಗಿದ್ದಕ್ಕಾಗಿ ನನ್ನನ್ನು ಸಹ ಆತ್ಮೀಯವಾಗಿ ಕರೆದು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ.